ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ನಾಳೆನೇ ರಾಮನವಮಿ ಅಲ್ವಾ, ಹಾಗಾಗಿ ಪಾನಕ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಗೊತ್ತಿರ್ಬೋದು, ಮಾಡೋ ವಿಧಾನ ಬೇರೆ ಬೇರೆ ಆಗಿರತ್ತಲ್ವ. ಫ್ರೆಷರ್ಸ್ಗಿರ್ಬೋದು, ಗೊತ್ತಿಲ್ಲದೆ ಇರೋರಿಗಾಗಿ ಈ ಒಂದು ವಿಡಿಯೋ ಅಂತ ಹೇಳ್ಬೋದು. ನೋಡಿ, ಅದಕ್ಕಾಗಿ ಒಂದು ಕಾಲು ಕಪ್ಪಷ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಂತರ ಒಂದು ಗ್ಲಾಸು ನೀರು ತೊಗೊಂಡಿದ್ದೀನಿ. ಈ ಕ್ವಾಂಟಿಟಿ ಪಕ್ಕ ಅಂದರೆ ಮೆಜರ್ಮೆಂಟ್ ಪಕ್ಕ ಇದೆ ನೋಡಿ. ಈ ಥರ ನೀವು ಮಾಡ್ಕೊಳ್ಳಿ. ಒಂದು ಗ್ಲಾಸು ನೀರನ್ನು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಾದ್ಮೇಲೆ ಇದನ್ನೊಮ್ಮೆ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಕರಗಬೇಕು, ಅಷ್ಟರಲ್ಲಿ ನಾವು ಬೇರೆ ಪ್ರೋಸೆಸ್ನ ನೋಡೋಣ. ಇದನ್ನು ಸೈಡಿಗೆ ಇಟ್ಬಿಟ್ಟು ಒಂದು ಕುಟಾಣಿ ತೊಗೊಳ್ಳೋಣ. ಆ ಕುಟಾಣಿಗೆ ನಾನಿಲ್ಲಿ ಒಂದು 6 ಪೆಪ್ಪರ್ ಕಾಳನ್ನು ತೊಗೊಂಡಿದ್ದೀನಿ. ಹಾಗೆ ಒಂದೇ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಮರಿದೇ ಹಾಕ್ಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ನೋಡಿ. ಈಗ ಇದನ್ನು ಕುಟಾಣಿಗೆ ಹಾಕ್ಕೊಂಡು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಇದನ್ನು ನುಣ್ಣಗೆ ಕುಟ್ಕೊಂಬಿಡಿ, ಕುಟಾಣಿ ಎಲ್ಲ ಹಾಕ್ಬಿಟ್ಟು ಈ ರೀತಿ. ಇದಾದ ನಂತರ ಈ ಬೆಲ್ಲ ಅಷ್ಟರಲ್ಲಿ ಅದನ್ನು ಕರಗಿರುತ್ತೆ. ಆ ಬೆಲ್ಲದ ನೀರಿಗೆ ನಾವು ಕುಟ್ಟಿಟ್ಟಿರ್ತಕ್ಕಂಥ ಈ ಪೆಪ್ಪರು ಮತ್ತು ಏಲಕ್ಕಿ ಮಿಶ್ರಣ ಏನಿದೆ ಇದನ್ನು ಈ ಬೆಲ್ಲದ ನೀರಿಗೆ ಸೇರಿಸ್ಕೊಂಬಿಡೋಣ. ನಮ್ಮ ಮನೇಲಿ ಇದೇ ರೀತಿಯಲ್ಲಿ ಎವ್ರಿ ಇಯರು ಪಾನಕ ಅನ್ನೋದು ಮಾಡೋದು. ಹಾಗೆ ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯೆಂಟು ಕೊನೆಯಲ್ಲಿ ತೋರಿಸ್ತೀನಿ. ವಿಡಿಯೋ ಎಲ್ಲೋ ಸ್ಕಿಪ್ ಮಾಡಿದೆ ನೋಡಿ. ಈಗ ಇದನ್ನೆಲ್ಲ ಬೆಲ್ಲದ ನೀರಿಗೆ ಸೇರಿಸ್ಕೊಂಡು ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಇನ್ನೊಂದು ಚೂರು ಕರಗಬೇಕಾಗಿದೆ ನೋಡಿ. ಈಗ ಎಲ್ಲ ಆಲ್ಮೋಸ್ಟ್ ಕರಗಿದೆ. ಇದನ್ನು ಬೇರೊಂದು ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಕಲರು ಈ ಥರ ಇರಬೇಕು. ಈಗ ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ಹೇಳಿದೆ ಅಲ್ಲ, ಅದೇನೆ ಕಾಮಕಸ್ತೂರಿ ಎಲೆಗಳು. ತುಳಸಿ ಜಾತಿಗೆ ಸೇರಿರ್ತಕ್ಕಂಥದ್ದು ಇದೂ ಸಹ. ಇದು ಈ ಪಾನಕಕ್ಕೆ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಫ್ಲೇವರ್ನ ಆ್ಯಡ್ ಮಾಡುತ್ತೆ. ತಪ್ಪದೆ ಹಾಕ್ಕೊಳ್ಳಿ ತೊಳೆದ್ಬಿಟ್ಟು. ಆದರೆ ಮಾರ್ಕೆಟಿಂದ ತಂದಿರೋದಾದರೆ ದಯವಿಟ್ಟು ಹಾಕ್ಕೊಬೇಡಿ, ಅದರಲ್ಲಿ ಸಾಕಷ್ಟು ಕೆಮಿಕಲ್ ಅಂಶ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ನೀವು ಮನೆಯಲ್ಲೇ ಬೆಳೆಸಿರೋದಿದ್ದರೆ ಖಂಡಿತ ಇದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ತುಳಸಿನ ಹಾಕ್ಕೊಬೋದು. ಹಾಗೆ ಎಲ್ಲರಿಗೂ ಮುಂಚಿತವಾಗಿ ರಾಮನವಮಿ ಹಬ್ಬದ ಶುಭಾಶಯಗಳು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.